ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಒಂದು ಸಿಂಪಲ್ ಹಲ್ವಾ ಮಾಡಿ ತೋರ್ಸೋಣ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ಇವತ್ತಿನ ನೋಡೋಣ ಏನು ಹಲ್ವಾ ಯಾವ್ದ್ರ ಅಂತ. ಇವತ್ತು ಯಾವ ಹಲ್ವಾ ಮಾಡ್ತಾ ಇದ್ದೀನಿ ಅಂದರೆ ಗೋಧಿ ಹಿಟ್ಟಿನಿಂದ ಹಲ್ವಾ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಅಂದರೆ ನೈವೇದ್ಯಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅನ್ನೋ ಟೈಮಲ್ಲಿ ಗೋಧಿ ಹಿಟ್ಟಿದ್ರೆ ಸಾಕು. ಈ ಥರ ಮನೆಯಲ್ಲೇ ಮಾಡ್ಬೋದು. ಸಿಂಪಲ್ 5 ನಿಮಿಷದಲ್ಲಿ ಮಾಡುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಜಾಸ್ತಿ ಹಿಂದಿಯವ್ರು ಜಾಸ್ತಿ ಒಡಿಸ್ಸಾ ಬೆಂಗಾಲಿ ಈ ಸೈಡವರು ಇದನ್ನ ಜಾಸ್ತಿ ಮಾಡೋದು. ನಾನು ಅವ್ರದ್ದು ನೋಡಿಬಿಟ್ಟೆ ಮಾಡ್ತಾ ಇರೋದು ನೋಡಿ. ಇವಾಗ ಈ ಒಂದು ಬೌಲ್ ಆಗೋಷ್ಟು ಗೋಧಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪು ಸಕ್ಕರೆ, ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ತುಪ್ಪ, ಹಾಗೆ ಏಲಕ್ಕಿ ಪುಡಿ, ಗೋಡಂಬಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದಂತ. ಯಾಕೆ ನೋಡಿ ಫ್ರೆಂಡ್ಸ್, ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಇಟ್ಕೊಂಡು ಹಿಟ್ಟನ್ನ ಹುರ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಪ್ರಸಾದಕ್ಕೆ ಏನು ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಬೋದು. ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಆಗುವಂಥದ್ದು. ಹಾಗೆ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ಹಾಕಿ ಅದಕ್ಕೆ ಹಾಗೆ ತುಪ್ಪ ಹಾಕಿ ಹುರ್ಕೊಳ್ತೀನಿ. ಇದು ತುಪ್ಪನೇ ಹಾಕಬೇಕು, ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿಬಿಟ್ಟು ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತೀನಿ. ಕೆಲವೊಂದು ಜನ ಮಂಗಳವಾರ ಶುಕ್ರವಾರ ಪೂಜೆ ಮಾಡೋರು ನೈವೇದ್ಯ ಮಾಡ್ತಾರಲ್ಲ, ಈ ಥರನೂ ಮಾಡಿ ಇಡ್ಬೋದು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಇದು ಕುಡ್ದಿದೆ. ಹಸಿ ವಾಸನೆ ಎಲ್ಲ ಹೋಗಿದೆ, ಗಮ್ಮ ಅಂತ ಇದೆ. ತುಪ್ಪ ಹಾಕಿದ್ದೀವಿಲ್ಲ, ಇವಾಗ ಇದನ್ನು ತೆಗಿತೀವಿ ನೋಡಿ. ಈ ಥರ ಹುರ್ಕೊಳ್ಬೇಕು. ಇವಾಗ ಅದೇ ಕಡೆಯನ್ನು ಇಟ್ಟಿದ್ದೀನಿ. ನೋಡಿ, ಇವಾಗ ಈ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿರ್ತೀನಲ್ಲ, ಇದರಲ್ಲಿ 1 ಕಪ್ ನೀರು ಹಾಕ್ತಾಯಿದ್ದೀನಿ. 1 ಕಪ್ ಸಾಕು, ಜಾಸ್ತಿ ಹಾಕೋಂಗಿಲ್ಲ. ಹಾಗೆ ಇದಕ್ಕೆ ಸಕ್ಕರೆ ತೊಗೊಂಡಿದ್ದೀನಿ ನೋಡಿ. ಸ್ವೀಟು ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ಸಕ್ಕರೆ ಕರಗಬೇಕು. ಸ್ವಲ್ಪ ಸಕ್ಕರೆ ಕರಗಲಿ. ಹಾಗೆ ಇದಕ್ಕೆ ಇವಾಗಲೇ ಏಲಕ್ಕಿ ಪುಡಿ ಹಾಕ್ತೀನಿ. ಇವಾಗ ಸಕ್ಕರೆ ಕರಗೋಷ್ಟರಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಳ್ತೀನಿ ತುಪ್ಪದಲ್ಲಿ. ಇವಾಗ ನೋಡಿ ಸಕ್ಕರೆ ಕರಗಿದೆ. ಇವಾಗ ಹಿಟ್ಟನ್ನ ಹಾಕ್ತೀನಿ. ಸ್ವಲ್ಪ ಗಂಟಾಗದಿರೋ ಥರ ಕಲಿಸ್ಬೇಕು. ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹಿಂಗೆ ಕಟ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಸಾಫ್ಟ್ ನೋಡಿ ಕೇಕ್ ಥರ ಬರುತ್ತೆ. ನೀವು ಈ ಥರ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಏನು ನೈವೇದ್ಯಕ್ಕೆ ಏನಿಲ್ಲ ಮಾಡೋಕ್ಕನ್ನೋರು ಈ ಥರ ಗೋಧಿ ಹಿಟ್ಟಿನ ಹಲ್ವಾ ಮಾಡ್ಬೋದು. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಟೇಕ್ ಕೇರ್, ಬೈ ಬೈ.